ಮಾರ್ಕೆಟ್ನಾಗ ಜಿಯೋ ಬ್ಲ್ಯಾಕ್ ರಾಕ್ದು ಹೊಸ ಇಂಡೆಕ್ಸ್ ಫಂಡ್ಗಳು ಬಂದವ ಪ್ಯಾಸಿವ್ಲಿ ಮ್ಯಾನೇಜ್ಡ್. ಅದ ಕಾರಣ ಇವತ್ತಿನ ವಿಡಿಯೋನಾಗ ಅವ ಫಂಡ್ಗಳ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋನು, ಯಾವ ಥರ ಇದಾವ ಮತ್ತು ಬೇರೆ ಫಂಡ್ಗಳೇನು ಕಂಪೇರ್ ಮಾಡಿ ತಿಳ್ಕೊಳ್ಳೋನು. ನಂದೊಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿನೂ ತಿಳಿಸಿರ ಈ ಫಂಡ್ಗಳ ಬಗ್ಗೆ ಸ್ವಲ್ಪ ಡೀಟೇಲ್ದಾಗ ಅನಾಲಿಸಿಸ್ ಮಾಡಿ ತಿಳಿಸ್ರಿ ಅಂತ. ಅದ ಕಾರಣ ವೀಕ್ಷಕರು ಈ ವಿಡಿಯೋ ಮಾಡತ್ತೇನೆ. ಈ ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡಿರಿ ಮತ್ತು ಇನ್ನೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ಬರೀ ವೀಕ್ಷಕರು ಈ ವಿಡಿಯೋನ ಸ್ಟಾರ್ಟ್ ಮಾಡೋನು. ನೋಡ್ಬೋದು, ನಾ ಜಿಯೋ ಬ್ಲ್ಯಾಕ್ ರಾಕ್ ವೆಬ್ಸೈಟ್ ಮ್ಯಾಗ ಬಂದೇನಿ. ಇಲ್ಲಿ ನೋಡ್ಬೋದು 4 ವೀಕ್ಷಕರೇ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ಗಳು ಬಂದಾವ. ಅದ್ರ ಒಂದನೇದು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್, ಎರಡನೇದು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡ್, ಮೂರನೇದು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್, ಮತ್ತು ನಾಲ್ಕನೇದು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಫಂಡ್. ಇವು 4 ಬಗ್ಗೆ ಈಗ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋನು. ನೋಡ್ರಿ, ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಒಂದು ಐತಿ ಇವ್ರದ್ದು ಜಿಯೋ ಬ್ಲ್ಯಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಆಲ್ರೆಡಿ ನಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಜಿಯೋ ಬ್ಲ್ಯಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಲ್ರೆಡಿ ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡೋದಿದ್ರೆ ಯೂಟ್ಯೂಬ್ದಾಗ ಹೋಗಿ ವೈಭವ್ ಪಾಟೀಲ್ ಇನ್ ಕನ್ನಡ ಜಿಯೋ ಬ್ಲ್ಯಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಸರ್ಚ್ ಮಾಡ್ರಿ, ಫಸ್ಟ್ ವಿಡಿಯೋ ಬರ್ತೈತಿ. ಆ ವಿಡಿಯೋನ ನೀವು ಹೋಗಿ ನೋಡ್ಬೋದು. ಈಗ ಆಕ್ಟಿವ್ಲಿ ಮ್ಯಾನೇಜ್ಡ್ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಏನು ಅನ್ನತ್ತೀನಿ ಅಂತ ನಿಮ್ಮ ತಲೆ ಕ್ವಶನ್ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡ್ಬಿಡೋದು. ಆಕ್ಟಿವ್ಲಿ ಮ್ಯಾನೇಜ್ಡ್ ಅಂತಂದ್ರೆ ಈಗ ವೀಕ್ಷಕರೇ ಏನು ನಾವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೀವಿ, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೀವಿ, ಅಥವಾ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೀವಿ, ಅಥವಾ ಫ್ಲೆಕ್ಸಿ ಕ್ಯಾಪ್, ಇವೆಲ್ಲ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಗಳು. ಇವ್ರು ಏನು ಮಾಡ್ತಾರೆ, ತಲೆ ಓಡಿಸಿ ಅವೆಲ್ಲ ಸ್ಟಾಕ್ಗಳನ್ನ ಹೂಡಿಕೆ ಮಾಡ್ತಾರೆ, ಆಕ್ಟಿವ್ ಇರ್ತಾರೆ. ಪ್ಯಾಸಿವ್ಲಿ ಅಂತಂದ್ರೆ ಇವ್ರೇನು ಹೆಚ್ಚು ತಲೆ ಓಡಿಸಂಗಿಲ್ಲ. ಈಗ ಇಂಡೆಕ್ಸ್ ಫಂಡ್ ಇರ್ತಾವಲ್ಲ ರೀ, ನಿಫ್ಟಿ 50 ಇಂಡೆಕ್ಸ್ ಫಂಡ್ ಇದ್ರೆ ಅದು ನಿಫ್ಟಿ 50ದು ಯಾವ ಸ್ಟಾಕ್ಗಳು ಇದಾವೆ ಅದ್ರಾಗನ ರೊಕ್ಕ ಹಾಕ್ತಾರೆ, ಹೆಚ್ಚು ತಲೆ ಓಡಿಸಂಗಿಲ್ಲ ಅಲ್ಲಿ. ಅದ ಕಾರಣ ವೀಕ್ಷಕರೇ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಗಳ್ನಾಗ ಏನು ಇರ್ತೈತೆ ಅಂತಂದ್ರೆ ರಿಸ್ಕ್ನು ಕಡಿಮೆ ಇರ್ತೈತಿ ಮತ್ತು ರಿಟರ್ನನ್ನು ಕಡಿಮೆ ಸಿಗ್ತೈತಿ. ಅದು ಆಕ್ಟಿವ್ಲಿ ಮ್ಯಾನೇಜ್ಡ್ ರಿಸ್ಕ್ ಹೆಚ್ಚಿರ್ತೈತಿ, ರಿಟರ್ನನ್ನು ಹೆಚ್ಚಿರ್ತೈತಿ. ಅದು ನಿಮ್ದು ತಲೆಗಿರ್ಬೇಕು. ಬರೀ ವೀಕ್ಷಕರೇ ಈಗ ಇದೆಲ್ಲ ನಿಮಗೆ ಡೀಟೇಲ್ ಗುರ್ತಾ ಇರ್ಬೋದು ಬೇಸಿಕ್. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ನಾ ಫಸ್ಟ್ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡನ್ನು ತೊಗೊಂಡೇನಿ. ಈ ಫಂಡದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ಬೋದು ಮೇನ್ ಹೈಲೈಟ್ ಏನು ಕೊಟ್ಟಾರ ಅಂದ್ರೆ ಇವರು ಬ್ಲೂ ಚಿಪ್ನ ಹೂಡಿಕೆ ಮಾಡ್ತಾರೆ. ನಿಫ್ಟಿ 50 ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ದೇಶದ NSE ಏನೈತಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅದ್ರಾಗ ವೀಕ್ಷಕರೇ ಟಾಪ್ 50 ಕಂಪ್ನಿಗಳ್ನಾಗ ಈ ಫಂಡ ಹೂಡಿಕೆ ಮಾಡ್ತೈತಿ, ನಿಫ್ಟಿ 50 ಇಂಡೆಕ್ಸ್ ಫಂಡ. ಅದ ಕಾರಣ ಸಹಜವಾಗಿ ಬ್ಲೂ ಚಿಪ್ನ ಹೂಡಿಕೆ ಮಾಡ್ತಾರೆ. ಇಲ್ಲಿ ಹೈಲೈಟ್ ಮಾಡ್ಯಾರ. ಲೋ ಕಾಸ್ಟ್ ಇತ್ತಂತ ನೋಡ್ಬೋದು, ಎಕ್ಸಿಟ್ ಲೋಡೂ ಇಲ್ಲ, ಮತ್ತು ವೀಕ್ಷಕರೇ ಏನು ಎಕ್ಸ್ಪೆನ್ಸ್ ರೇಷೋ ಅಂತೀವಿ ಅದು ಸಹ ಈ ಕಂಪ್ನಿದ ಕಡಿಮೆ ಇತ್ತಂತ ಇವ್ರ ಕ್ಲೇಮ್ ಮಾಡ್ತಾರೆ. ಮತ್ತು ಮೂರನೇದು ನೋಡ್ಬೋದು, ಎಲ್ಲಕ್ಕಿಂತ ದೊಡ್ಡ ಹೈಲೈಟ್ ಗ್ಲೋಬಲ್ ಇಂಡೆಕ್ಸ್ ಎಕ್ಸ್ಪರ್ಟೀಸ್ ಈ ಕಂಪ್ನಿ ಕಡೆ ಐತಂತ್ರಿ. ಯಾವ ಮುಖಾಂತರ ಗ್ಲೋಬಲ್ ಇಂಡೆಕ್ಸ್ ಎಕ್ಸ್ಪರ್ಟೀಸ್ ಐತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೈತಿ, ಭಾರತದ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಬ್ಲ್ಯಾಕ್ ರಾಕ್ ಕೂಡಿ ಈ ವೀಕ್ಷಕರೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ಓಪನ್ ಮಾಡ್ಯಾರ. ಏನು ಬ್ಲ್ಯಾಕ್ ರಾಕ್ ಐತಿದ ಎಲ್ಲಕ್ಕಿಂತ ದೊಡ್ಡ ವೀಕ್ಷಕರೇ ಗ್ಲೋಬಲ್ ರೀಡರ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿದಂತ ನಾವು ಅನ್ಬೋದು. ಅದ ಕಾರಣ ಇವ್ರ ಕಡೆ ಗ್ಲೋಬಲ್ ಎಕ್ಸ್ಪರ್ಟೀಸ್ ಭಾಳ ಇದಾವ ಅಂತ ಅನ್ಬೋದು. ಬ್ಲ್ಯಾಕ್ ರಾಕ್ ಬಗ್ಗೆ ಸ್ವಲ್ಪ ಕ್ವಿಕ್ ಆಗಿ ತಿಳ್ಕೊಂಬಿಡೋಣ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಬ್ಲ್ಯಾಕ್ ರಾಕ್ $11.6 ಟ್ರಿಲಿಯನ್ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟನ್ನು ಮ್ಯಾನೇಜ್ ಮಾಡ್ತೈತಿ. ಇದು ಭಾಳ ದೊಡ್ಡ ಅಮೌಂಟ್ ರೀ. ಯಾವ ಮುಖಾಂತರ ನಾವು ತಿಳ್ಕೊಬೋದು ಅಂತಂದ್ರೆ, ಏನು ಭಾರತ ಐತಿ 130 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರೋ ಭಾರತ ದೇಶದ GDP ಐತಿ, ಅದ್ರದ್ದು 3 ಪಟ್ಟು ರೊಕ್ಕ ಈ ಒಂದು ಕಂಪ್ನಿ ಮ್ಯಾನೇಜ್ ಮಾಡ್ತೈತಿ. ಅತ್ರಾರೆ ವೀಕ್ಷಕರೇ $7.75 ಟ್ರಿಲಿಯನ್ ಗ್ಲೋಬಲ್ ಇಂಡೆಕ್ಸ್ ಅಸೆಟ್ಗಳ್ನಾಗನ ಈ ಕಂಪ್ನಿ ಹೂಡಿಕೆ ಮಾಡ್ತೈತಿ. ಅದ ಕಾರಣ ಈ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ದವ್ರ ಕಡೆ ಗ್ಲೋಬಲ್ ಇಂಡೆಕ್ಸ್ ಎಕ್ಸ್ಪರ್ಟೀಸ್ ಐತಂತ ನಾವು ಅನ್ಬೋದಾ. ಮತ್ತೊಂದನ್ನು ಏನು ಕ್ಲೇಮ್ ಮಾಡ್ತಾರೆ ಅಂತಂದ್ರೆ, ಇವ್ರೇನು ಬ್ಲ್ಯಾಕ್ ರಾಕ್ ಅವ್ರದ್ದು ಅಲಾದಿನ್ ಅಂತ ಸಾಫ್ಟ್ವೇರ್ ಐತಿ, ಆ ಸಾಫ್ಟ್ವೇರ್ಲಿ ಇವ್ರ ವೀಕ್ಷಕರು ಎಷ್ಟಾಗ್ತೈತೆ ಅಷ್ಟು ಮಿನಿಮೈಸ್ ಮಾಡ್ತಾರಂತ ಟ್ರ್ಯಾಕಿಂಗ್ ಎರರನ್ನು. ಟ್ರ್ಯಾಕಿಂಗ್ ಎರರ್ ಅಂದ್ರೂ ನಿಮಗೆ ಭಾಳ ಜನರು ಗುರ್ತಿರಂಗಿಲ್ಲ, ಸ್ವಲ್ಪ ತಿಳ್ಕೊಂಬಿಡೋನು. ಟೆಕ್ನಿಕಲ್ ಶಬ್ದ ಐತಿ ಬಟ್ ಭಾಳ ಸರಳ ಐತಿ. ಟ್ರ್ಯಾಕಿಂಗ್ ಎರರ್ ಅಂತಂದ್ರೆ ಈಗ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅನ್ನ ವೀಕ್ಷಕರೇ ಇದು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ದವ್ರ ಫಾಲೋ ಮಾಡ್ತಾರೆ. ಈ ನಿಫ್ಟಿ 50 1% ಏರ, ಇದು ಸಹ 1% ಏರ್ಬೇಕ್ರಿ. ಅದನ್ನ ಏರ್ಲಿಲ್ಲ ಅದಕ್ಕಿಂತ ಕಡಿಮೆ ಏರಿತಂದ್ರೆ ಇವ್ರನಾಗ ಟ್ರ್ಯಾಕಿಂಗ್ ಎರರ್ ಭಾಳ ಐತಿ. ಅಥವಾ ಎರಡು ಸೇಮ್ ಏರಿದ್ರೆ ಟ್ರ್ಯಾಕಿಂಗ್ ಎರರ್ ಕಡಿಮೆ ಐತಿ, ಚಲೋ ಐತಿ ಅಂತ ನಾವು ಅಂತೀವಿ. ಅದ ಕಾರಣ ಯಾವಾಗಲೂ ಟ್ರ್ಯಾಕಿಂಗ್ ಎರರ್ ಎಷ್ಟು ಕಡಿಮೆ ಇರ್ತೈತೆ ಅಷ್ಟು ಬೆಸ್ಟ್. ಅದ ಕಾರಣ ನೀವು ಸಿಕ್ಕಿದ್ದ ನಿಫ್ಟಿ 50 ಇಂಡೆಕ್ಸ್ ಫಂಡನ್ನು ಸಿಕ್ಕಿದ ಫಂಡ್ನೇ ಹಾಕಬಾರ್ದು, ಟ್ರ್ಯಾಕಿಂಗ್ ಎರರ್ ಎಷ್ಟು ಅಂತ ನೋಡ್ಬೇಕು. ಎಷ್ಟು ಕಡಿಮೆ ಇರ್ತೈತೆ ಅಷ್ಟು ಬೆಸ್ಟ್ ರೀ ವೀಕ್ಷಕರೇ. ಮೇನ್ ಅಂತಂದ್ರೆ ನಾವು ಇಂಡೆಕ್ಸ್ ಫಂಡ್ಗಳ್ನಾಗ ಭಾಳ ಯಾವ ಪ್ಯಾರಾಮೀಟರ್ಸ್ಗಳನ್ನು ನೋಡೋಂಗಿಲ್ಲ. ಟ್ರ್ಯಾಕಿಂಗ್ ಎರರ್ ಎಷ್ಟೈತೆ ಅಷ್ಟು ಕಡಿಮೆ ಇರಬೇಕಂತೀವಿ, ಮತ್ತು ಎಕ್ಸ್ಪೆನ್ಸ್ ರೇಷಿಯೋನು ಎಷ್ಟು ಕಡಿಮೆ ಇರ್ತೈತಿ ಅಷ್ಟಕ್ಕೆ ಬೆಸ್ಟ್ ಅಂತೀವಿ. ಅದ ಕಾರಣ ವೀಕ್ಷಕರೇ ಇದೇನು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಇವ್ರು ಏನು ಕ್ಲೇಮ್ ಮಾಡ್ತಾರೆ ಅಂತಂದ್ರೆ, ಇವ್ರದ್ದು ಟ್ರ್ಯಾಕಿಂಗ್ ಎರರ್ನೂ ಸಹ ಭಾಳ ಕಡಿಮೆ ಐತಿ ಅಲಾದಿನ್ ಸಾಫ್ಟ್ವೇರ್ದಿಂದ ನಾವು ಆಪ್ರೇಟ್ ಮಾಡೋದ್ರಿಂದ. ಮತ್ತು ಅಲಾದಿನ್ ಸಾಫ್ಟ್ವೇರನ್ನು ಆಪ್ರೇಟ್ ಮಾಡೋದ ಕಾಸ್ಟು ನಮಗೆ ಕಡಿಮೆ ಇರ್ತೈತಿ. ಅದ ಕಾರಣ ನಾವು ಎಷ್ಟಾಗ್ತೈತೆ ಅಷ್ಟು ವೀಕ್ಷಕರೇ ಕಾಸ್ಟ್ ಎಫಿಷಿಯೆಂಟ್ ಇಟ್ಟೇವಿ, ಎಷ್ಟಾಗ್ತೈತೆ ಅಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ತೊಗೊಳತ್ತೀವಿ ಅಂತಲೂ ಇವ್ರ ಕ್ಲೇಮ್ ಮಾಡ್ತಾರೆ. ಅದ ಕಾರಣ ವೀಕ್ಷಕರು ಇದೊಂದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದಾ. ಮತ್ತು ಇಲ್ಲಿ ನೋಡ್ಬೋದಾ ಎಷ್ಟಾಗ್ತೈತೆ ಅಷ್ಟು ವೀಕ್ಷಕರೇ ನೀವು ಎಕ್ಸ್ಪೆನ್ಸ್ ರೇಷಿಯೋನ ಕಡಿಮೆ ಇತ್ತು ಅಂತ ಇಂಡೆಕ್ಸ್ ಫಂಡ್ಗಳನ್ನ ಅದು ಹೂಡಿಕೆ ಮಾಡ್ರೆ ಯಾವ ಥರ ರೊಕ್ಕ ಉಳಿಸ್ಬೋದು ಅಂತ ತಿಳಿಸಿದ್ದಾರೆ. 15 ಬೇಸಿಸ್ ಪಾಯಿಂಟ್ ವೀಕ್ಷಕರೇ ಯಾರು ಇದ್ದಾಗ ಹೂಡಿಕೆ ಮಾಡಿರಂತಂದ್ರೆ ನಿಫ್ಟಿ 50ನಾಗ
ಅದು 20 ವರ್ಷದಿಂದ ಅವ್ರು ನೋಡ್ಬೋದು ಎಷ್ಟು ರೊಕ್ಕ ಉಳಿಸ್ತೀರಂತಂದ್ರೆ 60 ಲಕ್ಷಕ್ಕಿಂತನೂ ಹೆಚ್ಚು ರೊಕ್ಕ ಉಳಿಸ್ತೀರ. ಅದ ವೀಕ್ಷಕರ ಸಮಯನಾಗ ಯಾರೇ 10 ಬೇಸಿಸ್ ಪಾಯಿಂಟ್ ಯಾವ್ದಾರೆ ಇಂಡೆಕ್ಸ್ ಫಂಡ್ನಾಗ ಹೂಡಿಕೆ ಮಾಡಿದ ಅಂತಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಇರೋ ಇಂಡೆಕ್ಸ್ ಫಂಡ್ನಾಗ ಹೂಡಿಕೆ ಮಾಡ್ರೆ ಅವ 70 ಲಕ್ಷಕ್ಕಿಂತ ಹೆಚ್ಚು ರೊಕ್ಕನ ಉಳಿಸ್ತಿದ್ದ. ಅಂದ್ರೆ 5 ಬೇಸಿಸ್ ಪಾಯಿಂಟ್ನಾಗ ಎಷ್ಟು ರೊಕ್ಕ ಉಳಿಸ್ತಾರಂತ ಈ ಡೇಟಾಲೇನೋ ನೀವು ತಿಳ್ಕೊಬೋದು. ಅದ ಕಾರಣ ವೀಕ್ಷಕರು ಇಂಡೆಕ್ಸ್ ಫಂಡ್ನ ಹೂಡಿಕೆ ಮಾಡೋ ಮುಂದೆ ನೀವು ಫಸ್ಟ್ ಏನು ನೋಡ್ಬೇಕಂದ್ರೆ ಟ್ರ್ಯಾಕಿಂಗ್ ಎರರ್ ಎಷ್ಟಿರ್ತೈತೆ ಅಷ್ಟು ಕಡಿಮೆ ಇರಬೇಕು, ಮತ್ತು ಏನು ಎಕ್ಸ್ಪೆನ್ಸ್ ರೇಷಿಯೋ ಐತೆ ಅದು ಸಹ ಕಡಿಮೆ ಇರಬೇಕು. ಅವೆರಡು ಚಲೋ ಇದ್ರೆ ಈ ಥರ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಇದಾವೆ. ಏನು ಇಂಡೆಕ್ಸ್ ಮೂವ್ ಆಗ್ತೈತೆ ಆ ಥರ ನಿಮ್ದು ರಿಟರ್ನ್ ಇಲ್ಲಿ ಸಿಗ್ತೈತಿ. ಈಗ ನಿಮಗೆ ಎಲ್ಲ ಬೇಸಿಕ್ರಿ ಗುರ್ತಾ ಇರ್ಬೋದು ಇವೆಲ್ಲ ಫಂಡ್ಗಳ ಬಗ್ಗೆ. ಈಗ ಬರೀ ನಾವು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡನ್ನು ಡೀಟೇಲ್ದಾಗ ತಿಳ್ಕೊಳ್ಳೋಣ ಮತ್ತು ಬೇರೆ ಫಂಡ್ಗಳೇ ಕಂಪೇರ್ ಮಾಡೋಣ. ನೋಡ್ಬೋದು ವೀಕ್ಷಕರೇ, ಇದೇನು ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಐತಿ. ಇದ್ರದ್ದು ಎಕ್ಸಿಟ್ ಲೋಡ್ ಏನೂ ಇಲ್ಲ, ನಿಲ್ ಐತಿ. ಇದೊಂದು ಪಾಸಿಟಿವ್ ಅನ್ಬೋದಾ. ಬಟ್ ಅಷ್ಟು ಅದ್ಭುತ ಅನ್ನಕ್ಕೆ ಬರಂಗಿಲ್ಲ ಈ ಫಂಡ್ ನಿಲ್ಲಿರೋದ್ರಿಂದ. ಯಾಕಂದ್ರೆ ಏನು ನಿಫ್ಟಿ 50 ಇಂಡೆಕ್ಸ್ ಫಂಡ್ ಐತಿ ಅದ್ರಾಗ ಬೇರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಸಹ ಒಂದು ನೀಲ್ ಎಕ್ಸಿಟ್ ಲೋಡನ್ನು ಕೊಡ್ತಾವೆ. ಆದ ಕಾರಣ ಅಷ್ಟು ಖುಷಿಯಾಗಿ ಈ ಫಂಡ್ನ ಹೂಡಿಕೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂತೀನಿ. ಮತ್ತೊಂದು ಏನಂತಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ. ಇದ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ 0.10% ಇದೈತಿ. ಚಲೋ ಅನ್ಬೋದಾ. ಯಾಕಂದ್ರೆ ಇಷ್ಟು ಕಡಿಮೆ ಭಾಳ ವೀಕ್ಷಕರಿಗೆ ಕಂಪ್ನಿಗಳು ಆಫರ್ ಮಾಡಂಗಿಲ್ಲ ಅಂತ ನನಗನ್ನಿಸ್ತೈತಿ. ಟ್ರ್ಯಾಕಿಂಗ್ ಎರರನ್ನು ನೋಡ್ಬೋದು. ಇದ್ರದ್ದು ಎಷ್ಟಿತ್ತು ಅಂತಂದ್ರೆ 0.06% ಟ್ರ್ಯಾಕಿಂಗ್ ಎರರ್ ಐತಿ. ಈಗ ಬರೀ ಬೇರೆ ಫಂಡ್ ಕೂಡ ಕಂಪೇರ್ ಮಾಡಿ ನೋಡ್ಬೋದು ವೀಕ್ಷಕರೇ, ಟ್ರ್ಯಾಕಿಂಗ್ ಎರರ್ ಎಲ್ಲಕ್ಕಿಂತ ಕಡಿಮೆ ಇರೋ ಫಂಡ್ಗಳದ್ದು ಯಾವುದೈತೆ ಅಂದ್ರೆ ಬಂಧನ್ ನಿಫ್ಟಿ 50 ಇಂಡೆಕ್ಸ್ ಫಂಡ್. ಇದ್ರದ್ದು 0.01% ಇದೈತ್ರಿ. ಜಿಯೋ ಬ್ಲ್ಯಾಕ್ ರಾಕ್ದು ಎಷ್ಟೈತ್ರಿ 0.06% ಇತ್ತು. ಅಂದ್ರೆ ಅದಕ್ಕಿಂತನೂ ಕಡಿಮೆ ಫಂಡ್ಗಳು ಇದಾವೆ. ಅಂದ್ರೆ ಅಷ್ಟು ಅದ್ಭುತ ಇಲ್ಲಿ ಫಂಡ್. ಅಂದ್ರೆ ಎಲ್ಲ ರೊಕ್ಕ ತೆಗೆದು ನೀವು ಆಲ್ರೆಡಿ ಯಾವುದೇ ಕಂಪ್ನಿನ ಹಾಕಿದ ರೊಕ್ಕನ ತೆಗೆದು ಈ ಫಂಡ್ನ ಹಾಕೋದಂತನೂ ನಾವು ಅನ್ನಕ್ಕೆ ಬರಂಗಿಲ್ಲ. ಮತ್ತು ವೀಕ್ಷಕರೇ ನೋಡ್ಬೋದು ಎಕ್ಸ್ಪೆನ್ಸ್ ರೇಷಿಯೋ 0.10% ಐತಿ. ಅದೇ ಥರ ನಾವು ನೋಡೋಣ ಬೇರೆದ್ರದ್ದು ಎಷ್ಟೆಷ್ಟೈತಂತ ನೋಡ್ಬೋದು. ಎಲ್ಲಕ್ಕಿಂತ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಎಡೆಲ್ ವೈಸ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಐತಿ. ಬರೀ ಅವ್ರ 0.05% ತೋತಾರ. ನಮ್ಮ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ವೀಕ್ಷಕರ ಇಂಡೆಕ್ಸ್ ಫಂಡ್ ಎಕ್ಸ್ಪೆನ್ಸ್ ರೇಷಿಯೋ 0.10% ಐತಿ. ಅಂದ್ರೆ ಅದಕ್ಕಿಂತ ಕಡಿಮೆದೂ ಇದಾವಂತ ನಾವು ಅನ್ಬೋದು. ಇದು ಒಂದು ಬೆಸ್ಟ್ ಐತೆ ಅಂತ ಅನ್ನಕ್ಕೆ ಬರಂಗಿಲ್ಲ. ಬಟ್ ಓವರ್ ಆಲ್ ನೋಡ್ರೆ ಕಂಪ್ನಿ ಹೊಸ ಸ್ಟಾರ್ಟ್ ಮಾಡೈತಿ. ಈ ವೀಕ್ಷಕರೇ ಒಂದು ಫಂಡನ್ನು ಲಾಂಚ್ ಮಾಡಿತ್ತು, ಒಂದು 4-5 ಫಂಡನ್ನು. ಅದ್ರಾಗನು ಇಷ್ಟು ಚಲೋ ಬಿಟ್ಟಾರಂತಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಟ್ರ್ಯಾಕಿಂಗ್ ಎರರ್ ಅಂದ್ರೆ ಬೆಸ್ಟ್ ಅಂತ ನಾವು ಅನ್ಬೋದು. ನೋಡಿರಿ ವೀಕ್ಷಕರೇ, ನಾವೊಂದು ಡಿಸ್ಕ್ಲೇಮರ್ ಕೊಡೋದೈತಿ. ಏನಂತಂದ್ರೆ ಇದ್ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ. ಇದೆಲ್ಲ ವೀಕ್ಷಕರನ್ನ ಕಂಪೇರಿಸನ್ ಮಾಡಿ ನಿಮ್ಗೆ ತಿಳಿಸತ್ತೇನೆ. ಯಾವಾಗ ನೀವು ಎಲ್ಲ ಫಂಡ್ಗಳನ್ನ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ದು ಎಕ್ಸ್ಪರ್ಟ್ ರಿಸರ್ಚ್ ಅಥವಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ NISM ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ದವ್ರ ಕಡೆನ ವೀಕ್ಷಕರೇ ನೀವು ಸಲಹೆ ತೊಗೊಂಡು ಇಂಥವ್ರನ್ನೆಲ್ಲ ಹೂಡಿಕೆ ಮಾಡ್ಬೇಕು. ನಾ ಪರ್ಸ್ನಲಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ರಿಸರ್ಚ್ ಅನಾಲಿಸ್ಟ್ ಇಲ್ಲ. ಇದು ನಿಮ್ದು ತಲೆಗಿರ್ಬೇಕು. ಇದ್ಯಾವುದೂ ವೀಕ್ಷಕರೇ ಸ್ಪಾನ್ಸರ್ ವಿಡಿಯೋನೂ ಇಲ್ಲ. ಜಿಯೋ ಬ್ಲ್ಯಾಕ್ ರಾಕ್ ಕಡೆಯಿಂದಾಗಲಿ ಬೇರೆ ಮ್ಯೂಚುವಲ್ ಫಂಡ್ ಅವ್ರ ಕಡೆಯಿಂದಾಗಲಿ ಇದು ನಿಮ್ದು ತಲೆಗಿರ್ಬೇಕು. ಇದು ಬರೀ ಲೈವ್ ಕಂಪೇರಿಸನ್. ನನ್ನ ಸಬ್ಸ್ಕ್ರೈಬರ್ ಹೇಳ್ಯಾರ ಮತ್ತು ಎಲ್ಲ ವೀಕ್ಷಕರೇ ನಂದು ಈ ಥರ ಚಾನಲ್ ಇರೋದ್ರಿಂದ ನಾ ಮಾಡೋದೇನಿ. ಈಗ ನಿಮಗೆ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಬಗ್ಗೆ ತಿಳಿದಿರ್ಬೋದು. ಇದ್ರ ಬಗ್ಗೆ ಕ್ವಿಕ್ ಆಗಿ ನಾವು ತಿಳ್ಕೊಬೇಕಂದ್ರೆ ಎಕ್ಸಿಟ್ ಲೋಡ್ ಚಲೋ ಐತ್ರಿ ವೀಕ್ಷಕರೇ. ಟ್ರ್ಯಾಕಿಂಗ್ ಎರರನ್ನು ಭಾಳ ಕಡಿಮೆ ಐತಿ. ಬಟ್ ಇದಕ್ಕಿಂತ ಚಲೋನು ಒಂದೊಂದು ಇದಾವೆ. ಈಗ ಆಲ್ರೆಡಿ ನಿಮ್ಮ ಕಡೆ ಯಾವುದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಐತಿ, ಅದ್ರಾಗ ಲಕ್ಷಗಂಟ್ಲೆ ರೊಕ್ಕ ಆಗ್ಯಾವ. ಅವ್ರ ರೊಕ್ಕನ ತೆಗೆದು ಈ ಥರ ಹಾಕೋದ್ರನ್ಯಾಗ ಏನೂ ಅರ್ಥ ಇಲ್ಲ. ಯಾಕಂದ್ರೆ ಅದೇನು ರೊಕ್ಕ ತೆಗೆದು ಈ ಫಂಡ್ಗಳನ್ನ ಎಲ್ಲ ರೊಕ್ಕ ಹಾಕಿರ ಅಂತಂದ್ರೆ ನಿಮ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನು ಬೀಳ್ಬೋದು. ಅದರಿಂದ ವೀಕ್ಷಕರೇ ನಿಮ್ಮ ರೊಕ್ಕ ಮತ್ತು ಕಡಿಮೆ ಆಗ್ತಾವೆ, ಟ್ಯಾಕ್ಸ್ ಹತ್ತೈತಿ. ಬಟ್ ನೀವು ಏನರೇ ಹೊಸಬ್ರು ಇದ್ರಿ ಇಂಡೆಕ್ಸ್ ಫಂಡ್ನ ಹೂಡಿಕೆ ಮಾಡೋದೈತಂದ್ರೆ ನೀವು ಹೂಡಿಕೆ ಮಾಡ್ಬೋದು, ಹೊಸ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಇದ್ದಿದ್ದು ಭಾಳ ರೊಕ್ಕ ಈ ಥರ ತಂದು ಹಾಕಿರಂತಂದ್ರೆ ನಿಮಗೆ ಟ್ಯಾಕ್ಸ್ ಕೊಡಬೇಕಾಗ್ತೈತೆ ರೀ. ಅದು ನಿಮ್ದು ತಲೆ ಇರಬೇಕು. ಬರೀ ವೀಕ್ಷಕರೇ ಅದೇ ಥರ ಮತ್ತೇನು ಬೇರೆ ಇಂಡೆಕ್ಸ್ ಫಂಡ್ ಇದೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ಬೋದಾ ನೆಕ್ಸ್ಟ್ ವೀಕ್ಷಕರೇ ಏನು ಇಂಡೆಕ್ಸ್ ಫಂಡ್ ಐತೆ ಯಾವ್ದು ಅಂತಂದ್ರೆ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್. ಏನು ನಮ್ಮ ದೇಶದ NSE ಐತಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ದಾಗ 51ರಿಂದ 100 ಸ್ಟಾಕ್ಗಳು ಏನು ಟ್ರೇಡ್ ಆಗ್ತಾವ. ಹತ್ರದ ವೀಕ್ಷಕರ ಇಂಡೆಕ್ಸ್ ಇದು ನೋಡ್ಬೋದಾ. ಇದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಇದು ವೀಕ್ಷಕರೇ ನೋಡ್ಬೋದು ಎಲ್ಲ ಚಲೋನ ಐತಂತ ನಾವು ಅನ್ಬೋದಾ. ಇನ್ ಮೇನ್ ನಿಫ್ಟಿ 50 ಮತ್ತು ನಿಫ್ಟಿ ನೆಕ್ಸ್ಟ್ 50ನ ಏನು ಡಿಫ್ರೆನ್ಸ್ ಆಗ್ತೈತೆ ಅಂತಂದ್ರೆ ನಿಫ್ಟಿ 50 ವೀಕ್ಷಕರೇ ನೋಡ್ಬೋದು 20 ವರ್ಷನಾಗ ನಿಮ್ಮ ರೊಕ್ಕ 16 ಪಟ್ಟು ಮಾಡೈತ್ರಿ, 16x. ಅದ ನೋಡ್ಬೋದಾ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ 20 ವರ್ಷನಾಗ 20 ಪಟ್ಟು ಮಾಡೈತಿ, 20x. ಅದ ಕಾರಣ ಈ ಥರ ರಿಟರ್ನ್ ಸಿಗ್ತೈತಿ. ಅದ್ರದನ್ನ ವೀಕ್ಷಕರೇ ನೋಡ್ಬೋದು ಸ್ವಲ್ಪ ಪರಿಣಾಮನೂ ಸ್ವಲ್ಪ ಬೇರೆ ಇರ್ತಾವ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇತ್ತದ ನೋಡ್ಬೋದು ಎಕ್ಸಿಟ್ ಲೋಡ್ ನೀಲ್ ಐತಿ, ಅದ್ರ ಥರನ ಸೇಮ. ಮತ್ತು ಇದ್ರದ್ದು ನೋಡ್ಬೋದು ನೀವು ಟ್ರ್ಯಾಕಿಂಗ್ ಎರರ್
0.09% ಐತಿ. ಎಕ್ಸ್ಪೆನ್ಸ್ ರೇಷಿಯೋ ಅದಕ್ಕಿಂತನೂ ನಿಫ್ಟಿ 50 ಇಂಡೆಕ್ಸ್ ಫಂಡ್ಗಿಂತನೂ ಇದ್ರದ್ದು ಹೆಚ್ಚೈತಿ. ಯಾಕಂದರೆ ಈ ಥರ ರಿಟರ್ನನ್ನು ಹೆಚ್ಚಿಗ್ತೈತೆ. ಅದ ಕಾರಣ ವೀಕ್ಷಕರೇ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಇದ್ರದ್ದು 0.15% ಅಥವಾ 0.15% ಐತಂತ ನಾವು ಅನ್ಬೋದು. ಈಗ ಬೇರೆ ಫಂಡ್ ಕೂಡ ಕಂಪೇರ್ ಮಾಡಿ ನೋಡೋಣ. ಟ್ರ್ಯಾಕಿಂಗ್ ಎರರ್ ನೋಡ್ಬೋದು 0.09%ಗಿಂತನೂ ಕಡಿಮೆದೂ ಫಂಡ್ ಇಲ್ಲಿ ಇದಾವೆ. SBI ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಆಗಲಿ ಮತ್ತು LIC ನೋಡ್ಬೋದು, ಇವೆಲ್ಲ ಇದಾವೆ ಅಂತಂದ್ರೆ ಇದು ಗ್ರೇಟ್ ಅನ್ನಕ್ಕೆ ಬರಂಗಿಲ್ಲ. ಎಕ್ಸ್ಪೆನ್ಸ್ ರೇಷಿಯೋನು ನೋಡ್ಬೋದು ಜಿಯೋ ಬ್ಲ್ಯಾಕ್ ರಾಕ್ದ 0.15% ಐತಿ. ಅದೇ ಥರ ಯಾವ ಬೇರೆ ಉದ್ರದ್ದು ಇದಾವೆ ನೋಡ್ಬೋದು ಅದಕ್ಕಿಂತನೂ ಕಡಿಮೆದು ಇದಾವ್ರಿ. ಕಂಪೇರ್ ಮಾಡಿ ನೋಡ್ಬೋದು ಅಂತಂದ್ರೆ ಇದು ಬೆಸ್ಟ್ ಅಂತ ಅನ್ನಕ್ಕೆ ಬರಂಗಿಲ್ಲ ಅದ್ರ ತನ. ಬಟ್ ಹೊಸ ಫಂಡ್ ಆಗಿ ಈ ಥರ ಚಲೋ ವೀಕ್ಷಕರು ಪ್ರೊವೈಡ್ ಮಾಡತೈತಿ. ಅದ ಕಾರಣ ವೀಕ್ಷಕರೇ ಇದು ಒಂದು ಚಲೋನ ಫಂಡ್ ಅನ್ಬೋದು. ಹೊಸ ಹೂಡಿಕೆ ಮಾಡೋರು ಈ ಫಂಡ್ಗಳನ್ನ ಅದು ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಿಮ್ದು ಪ್ರಾಪರ್ ವ್ಯೂ ಇಂಡೆಕ್ಸ್ ಫಂಡ್ನಾಗನ ಹೂಡಿಕೆ ಮಾಡೋದಿದ್ರ, ಬಟ್ ನೀವು ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ನ ಹಾಕೋದಿದ್ರೆ ಅವು ಮತ್ತು ನೀವು ಯೋಚನೆ ಮಾಡಬೇಕಾ. ನೆಕ್ಸ್ಟ್ ನೋಡ್ರೆ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಇತರದನ್ನು ಎಕ್ಸಿಟ್ ನೋಡಿ ನಿಲ್ ಐತಿ. ಮತ್ತು ಇತರದನ್ನು ಟ್ರ್ಯಾಕಿಂಗ್ ಎರರ್ 0.11% ಐತಿ. ಎಕ್ಸ್ಪೆನ್ಸ್ ರೇಷಿಯೋ ಸೇಮ್ ಏನು ನಿಫ್ಟಿ ನೆಕ್ಸ್ಟ್ 50 ವೀಕ್ಷಕರೇ ಎಕ್ಸ್ಪೆನ್ಸ್ ರೇಷಿಯೋ ಐತೆ ಅದೇ ಥರ ಇತರದನ್ನು 0.15% ಐತಿ. ಇದು ವೀಕ್ಷಕರೇ ಚಲೋನ ಅನ್ಬೋದಾ. ಈಗ ಇತರ ಕಂಪೇಟಿಟರ್ ಕೂಡ ಕಂಪೇರ್ ಮಾಡ್ರೆ ನೋಡ್ಬೋದಾ ಟ್ರ್ಯಾಕಿಂಗ್ ಎರರನ್ನು ವೀಕ್ಷಕರೇ ಬೇರೆ ಕಂಪ್ನಿಗಳು ಮೋತಿಲಾಲ್ ಒಸ್ವಾಲ್ ಅದಕ್ಕಿಂತನೂ ಕಡಿಮೆ ಐತಿ. ಮತ್ತು ಬೇರೆ ಬೇರೆ ಕಂಪ್ನಿಗಳದ್ದು ನಾವು ನೋಡ್ಬೋದು. ಬಟ್ ಇಷ್ಟೆಲ್ಲ ಆಫರ್ ಕೊಡತ್ತಂದ್ರೆ ಈ ಫಂಡು ಚಲೋನ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತೊಂದು ಲಾಸ್ಟ್ ಫಂಡ್ ನೋಡ್ರೆ ವೀಕ್ಷಕರೇ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಇತರದನ್ನು ಎಕ್ಸಿಟ್ ಲೋಡ್ ಏನೂ ಇಲ್ಲ. ಇತರದ ಎಕ್ಸ್ಪೆನ್ಸ್ ರೇಷಿಯೋ ನೋಡ್ಬೋದು 0.15% ಐತಿ. ಟ್ರ್ಯಾಕಿಂಗ್ ಎರರ್ 0.14% ಐತಿ. ಟ್ರ್ಯಾಕಿಂಗ್ ಎರರ್ ನೋಡ್ಬೋದು ಇದಕ್ಕಿಂತನೂ ವೀಕ್ಷಕರೇ ಕಡಿಮೆದನ್ನು ಮಾರ್ಕೆಟ್ನ ಇದ್ದಾವೆ. ಗ್ರೋ ನಿಫ್ಟಿ ಆಗಲಿ SBI ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಆಗಲಿ. ಆದ್ರೂ ವೀಕ್ಷಕರೇ ಇತರದನ್ನು ಅಷ್ಟು ಕೆಟ್ಟ ಅನ್ನಕ್ಕೆ ಬರಂಗಿಲ್ಲ. ಇತರದನ್ನು ಬೆಸ್ಟ್ ಐತಂತ ನಾವು ಅನ್ಬೋದು. ಎಕ್ಸ್ಪೆನ್ಸ್ ರೇಷಿಯೋನು ನೋಡ್ಬೋದು ವೀಕ್ಷಕರೇ 0.15% ಐತಿ. ಇತರ ಕಂಪೇಟಿಟರ್ ಕೂಡ ಕಂಪೇರ್ ಮಾಡ್ರೆ ಎಕ್ಸ್ಪೆನ್ಸ್ ರೇಷಿಯೋನು 0.15% ಬೆಸ್ಟ್ ಅಂತ ನಾವು ಅನ್ಬೋದು. ಯಾಕಂದ್ರೆ ಒಂದು ಕಂಪ್ನಿದು ಐತಿ ಎಡೆಲ್ ವೈಸ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250. ಬಟ್ ಇವ್ರದ್ದು ಟ್ರ್ಯಾಕಿಂಗ್ ಎರರ್ ನೋಡ್ಬೋದು 0.12% ಐತಿ. ಇವ್ರು ನೋಡ್ಬೋದು 0.14% ಐತಿ. ಅಂದ್ರೆ ವೀಕ್ಷಕರು ಇದು ಒಂದು ಚಲೋ ಫಂಡ್ ಅಂತ ನಾವು ಅನ್ಬೋದು. ಬಟ್ ಇದು ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ, ನಿಮ್ಮ ತಲೆಗೆ ಇರಬೇಕು ನೋಡ್ರಿ. ಓವರ್ ಆಲ್ 4 UN ಇಂಡೆಕ್ಸ್ ಫಂಡ್ ಬಿಟ್ಟಾರ ಪ್ಯಾಸಿವ್ಲಿ ಮ್ಯಾನೇಜ್ಡ್. 4 ಚಲೋ ಐತೆ ಅಂತ ಅನ್ಬೋದಾ. ಬಟ್ ನೀವು ಆಲ್ರೆಡಿ ಬೇರೆ ಯಾವುದ್ರ ಇಂಡೆಕ್ಸ್ ಫಂಡ್ನ ಹೂಡಿಕೆ ಮಾಡೀರಿ, ಅದ್ರಾಗ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ರೊಕ್ಕ ಆಗ್ಯಾವ. ಆ ರೊಕ್ಕನ ತೆಗೆದು ಈ ಥರ ಹಾಕೋದ್ರನ್ಯಾಗ ಏನೂ ವೀಕ್ಷಕರ ಅರ್ತಿಲ್ಲ. ಯಾಕಂದ್ರೆ ಇದಕ್ಕಿಂತನೂ ಚಲೋ ಬೇರೆ ಬೇರೆ ಮತ್ತಿದಾವೆ. ಅಥವಾ ನೀವು ಹೂಡಿಕೆ ಮಾಡಿದ್ದನ್ನು ಚಲೋ ಇರ್ಬೋದು, ನೀವು ನೋಡ್ಬೇಕು. ಮತ್ತೊಂದು ಏನಂತಂದ್ರೆ ಈಗ ತೆಗೆದು ಈ ಥರ ಹಾಕಿರಂತಂದ್ರೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೊಡಬೇಕಾಗ್ತೈತಿ. ಅಲ್ಲಿ ಮತ್ತು ನಿಮಗೆ ನಷ್ಟ ಆಗ್ಬೋದಾ. ಬಟ್ ನೀವು ಏನರ ಹೊಸಬ್ರಿದ್ರಿ ಇಂಡೆಕ್ಸ್ ಫಂಡ್ನ ಹಾಕೋದ್ರ ಬಗ್ಗೆ ಯೋಚನೆ ಮಾಡೋರಿದ್ರಿ ಅಂತಂದ್ರೆ ನೀವು ಈ ಫಂಡ್ಗಳನ್ನ ಹೂಡಿಕೆ ಮಾಡ್ಬೋದು. ನಿಫ್ಟಿ 50 ಇಂಡೆಕ್ಸ್ ಫಂಡ್ನ ಹಾಕಿದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ, ರಿಟರ್ನ್ ಕಡಿಮೆ. ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ನಾಗ ಜಿಯೋ ಬ್ಲ್ಯಾಕ್ ರಾಕ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ನಾಗ ರೊಕ್ಕ ಹಾಕಿರ ಅಂತಂದ್ರೆ ಇತರ ಸ್ವಲ್ಪ ರಿಸ್ಕ್ ಹೆಚ್ಚ, ರಿಟರ್ನನ್ನು ಹೆಚ್ಚ. ಮಿಡ್ ಕ್ಯಾಪ್ನ ಹಾಕ್ರೆ ಅದಕ್ಕಿಂತನೂ ವೀಕ್ಷಕರೇ ರಿಸ್ಕ್ ಹೆಚ್ಚ, ರಿಟರ್ನನ್ನು ಹೆಚ್ಚ. ಸ್ಮಾಲ್ ಕ್ಯಾಪ್ನ ಹಾಕ್ರೆ ಅದಕ್ಕಿಂತನೂ ರಿಸ್ಕ್ ಹೆಚ್ಚ, ರಿಟರ್ನನ್ನು ಹೆಚ್ಚ. ಮೇನ್ ಏನಂತಂದ್ರೆ ಇಲ್ಲಿ ನೋಡ್ಬೋದು ರಿಸ್ಕ್ ಮೀಟರ್ ನೋಡ್ರೆ ಎಲ್ಲ ಥರದ್ದು ವೀಕ್ಷಕರೇ ವೆರಿ ಹೈನ ಇರ್ತೈತಿ, ವೆರಿ ಹೈ ರಿಸ್ಕ್. ಅದರಿಂದ ಮೇನ್ ರೀಸನ್ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡೋದ್ರಿಂದ ರಿಸ್ಕ್ ಇದ್ದೇ ಇರ್ತೈತಿ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಮಾರ್ಕೆಟ್ದು ಸಬ್ಜೆಕ್ಟ್ ರಿಸ್ಕ್. ಡಿಸ್ಕ್ಲೇಮರ್ ನೋಡಿರಬಹುದು ನೀವು, ಯಾವುದು ಮ್ಯೂಚುವಲ್ ಫಂಡ್ನಾಗಲಿ ಸ್ಟಾಕ್ ಮಾರ್ಕೆಟ್ನಾಗಲಿ ಎಲ್ಲಿ ಹೂಡಿಕೆ ಮಾಡೋದು ಮುಂದೆ ಒಂದು ಡಿಸ್ಕ್ಲೇಮರ್ ಬರ್ತೈತಿ, ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ಯಾವ ಥರ ಇರ್ತೈತಿ ಅದೇ ಥರ ನಿಮಗೆ ಇವೆಲ್ಲ ಫಂಡ್ಗಳ್ನಾಗ ರಿಟರ್ನ್ ಸಿಗ್ತೈತಿ. ಓವರ್ ಆಲ್ ಇದೇ ಇತ್ತು, ಇದು ಯಾವುದು ಸ್ಪಾನ್ಸರ್ ವಿಡಿಯೋ ಇತ್ತು, ಇದು ಮೇನ್ ನಿಮಗೆ ತಿಳಿಸ್ತೇನೆ. ಸಬ್ಸ್ಕ್ರೈಬರ್ ಹೇಳಿರ ಎಲ್ಲ ಸಬ್ಸ್ಕ್ರೈಬರ್ ಹೇಳತ್ತೀರ, ನಾನು ಮಾಡೀನಿ ವಿಡಿಯೋ. ಮೇನ್ ಅಂತಂದರೆ ಯಾವುದು ಬಾಯ್ ಸೈಡ್ ರೆಕಮೆಂಡೇಶನ್ ಇಲ್ಲ, ಇದು ನಿಮ್ಮ ತಲೆ ಇರಬೇಕು. ವಿಡಿಯೋ ಯಾವ ಥರ ಅನಿಸಿತ್ತಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ಗಳ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ, ಎಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಕನ್ನಡದಾಗ ಸರಳವಾಗಿ ವಿಡಿಯೋಗಳು ಬರ್ತಿರ್ತವೆ ಈ ಚಾನಲ್ ಮ್ಯಾಗ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನಿಸಿತ್ತಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.